ಹಾಸನದಲ್ಲಿ ಮತ್ತೆ ಆಘಾತದ ಮೇಲೆ ಆಘಾತ. ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಏನಾಗಿದೆ ಹಾಸನಕ್ಕೆ? ಹಾಸನದ ಹೃದಯಗಳು ನಿಂತ್ಕೊಂಡು ಹೋಗ್ತಾ ಇದೆ, ನಿಂತ್ಕೊಳ್ತಾ ಇದೆ. KN ರಾಜಣ್ಣ ಹಾಸನದ ಕಡೆ ಮುಖ ಮಾಡ್ತಾರೆ. ಈಗ ಎಚ್ಚರ ಆಯ್ತು ಅಂತ ಅನ್ಸುತ್ತೆ ಅವ್ರಿಗೆ. ನಾಳೆ ಹಾಸನಕ್ಕೆ ಭೇಟಿ ಕೊಡ್ತಾರೆ ಉಸ್ತುವಾರಿ ಸಚಿವ. TV5 ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದ 2.5 ತಿಂಗಳಿನಿಂದ ಹಾಸನದ ಕಡೆ ಮುಖಾನೇ ಮಾಡಿಲ್ಲ ಅವರು. ಈವರೆಗೆ ಆರೋಗ್ಯಾಧಿಕಾರಿಗಳ ಜೊತೆಗೆ ಮಾತಾಡಿಲ್ಲ ರಾಜಣ್ಣ ಅವರು. TV5 ಯಾವಾಗ ಈ ವಿಚಾರದ ಬಗ್ಗೆ ನಿರಂತರವಾಗಿ ವರದಿ ಬಿತ್ತರಿಸ್ತು ಆಗ ಅಲರ್ಟ್ ಆಗಿದ್ದಾರೆ. ಹಾಸನಕ್ಕೆ ಏನಾಗಿದೆ ರೀ, ಅದೇ ಎಲ್ಲರೂ ಕೇಳ್ತಾರೆ ನಮಗೆ. DHO THO ಜೊತೆ ಸಭೆ ಮಾಡ್ತಾರೆ KN ರಾಜಣ್ಣ. ಚನ್ನರಾಯಪಟ್ಟಣದಲ್ಲಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಏನಾದರೂ ಮಾಡಿ ಹಾರ್ಟ್ ಅಟ್ಯಾಕ್ಗೆ ಕಾರಣಗಳಂತೂ ನಮ್ಗೆ ಗೊತ್ತಿದೆ. ಡಾಕ್ಟ್ರನ್ನ ಕೇಳ್ತೀವಿ ನಾವು ಸಹಜವಾಗಿ, ಏನು ಕಾರಣ ಸರ್ ಹಾಸನದಲ್ಲಿ ಜಾಸ್ತಿ ಆಗ್ತದೆ? ಏನಿಲ್ಲ ರೀ, ಹಾರ್ಟ್ ಅಟ್ಯಾಕ್ಗೆ ಒತ್ತಡ ಅಂತೆ, BP ಅಂತೆ, ಮಧುಮೇಹ, ಕೊಲೆಸ್ಟ್ರಾಲ್ ಜಾಸ್ತಿ ಇರೋದು, ಮತ್ತು ವೈಜ್ಞಾನಿಕ ಕಾರಣಗಳು ಕೊಡ್ತಾ ಇದ್ದಾರೆ. ಕಾಫಿನಾಡು ಕೂಡ ಹೊರತಾಗಿಲ್ಲ, ಚಿಕ್ಕಮಗಳೂರಿನಲ್ಲೂ ಕೂಡ ಸಮಸ್ಯೆಗಳು ಹೆಚ್ಚಾಗ್ತಿದೆ. ಹಾರ್ಟ್ ಅಟ್ಯಾಕ್, ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿದೆ. ಅಜ್ಜಂಪುರ ಪಟ್ಟಣದ ಸಗೀರ್ ಅಹಮದ್ 45 ವರ್ಷ ಅವರಿಗೆ ಬಲಿಯಾಗಿದ್ದಾರೆ. ಊಟ ಮಾಡುವಾಗ ಏಕಾಏಕಿ ಕಾಣಿಸಿಕೊಂಡಿದೆ ಎದೆ ನೋವು. ನೋಡಿ, ಇದು ಹಾರ್ಟ್ ಅಟ್ಯಾಕ್, ಎದೆ ನೋವು ಕಾಣಿಸಿಕೊಳ್ತವ್ರೆ. ಅಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಲಾರಿ ಚಾಲಕನಾಗಿ ಕೆಲಸ ಮಾಡ್ತಿದ್ರು ಇವರು. ಇವರೇ ನೋಡಿ ಸಾವನ್ನಪ್ಪಿದಂಥ ದುರ್ದೈವಿ. 45 ವರ್ಷ, ಗಟ್ಟಿಮುಟ್ಟಾಗಿದ್ದರು. ಹೆಂಗೆ ಇದ್ದರೂ ಕೂಡ ಹೃದಯಾಘಾತ ಯಾವಾಗ ಹೇಗೆ ವಕ್ಕರಿಸಿಕೊಳ್ಳುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಸನ ಅಷ್ಟೇ ಅಲ್ಲ, ಚಿಕ್ಕಮಗಳೂರಲ್ಲೂ ಕೂಡ ಈಗ ಹೃದಯಾಘಾತ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಈ ಹೃದಯಾಘಾತ ಕೇಸಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮರಣ ಮೃದಂಗವನ್ನು ಬಾರಿಸ್ತಾ ಇದೆ ಹಾರ್ಟ್ ಅಟ್ಯಾಕ್ ಇಲ್ಲಿ. ನೋಡಿ, ಎದೆ ಬಡಿತ ನಿಂತ್ಕೊಳ್ತಾ ಇದೆ, ಸಾವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೊಪ್ಪಳ ಕೂಡ ಹೊರತಾಗಿಲ್ಲ. ಕನಕಗಿರಿ ತಾಲೂಕಿನ ಬಸರಾಳ ಗ್ರಾಮದಲ್ಲಿ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ರಂಗಭೂಮಿ ಕಲಾವಿದ ನಿಂಗನಗೌಡ ಮೃತ ದುರ್ದೈವಿಯಾಗಿದ್ದಾರೆ. ಊರಲ್ಲಿ ಓಡಾಡುವಾಗ ನಿಂಗನಗೌಡಗೆ ಎದೆನೋವು ಕಾಣಿಸಿಕೊಂಡಿದೆ. ರಸ್ತೆ ಪಕ್ಕ ಮಲಗಿ ಸುಧಾರಿಸಿಕೊಂಡು ಮನೆಗೆ ತೆರಳಿದ್ರು ನಿಂಗನಗೌಡ. ಆದರೆ ಎದೆನೋವಿನಿಂದ ಪರದಾಡಿದಂತಹ ವಿಡಿಯೋ ಈಗ CCTVಯಲ್ಲಿ ಸೆರೆಯಾಗಿದೆ. ಬದುಕುಳಿಲಿಲ್ಲ ಅವರು. ಮನೆಗೆ ತೆರಳುತ್ತಾ ಇದ್ದಂತೆ ಅಲ್ಲಿನೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಎಂತಹ ಮನಕಲುಕುವ ವಿಡಿಯೋಗಳೀಗ ವೈರಲ್ ಆಗ್ತಾ ಇದ್ದಾವೆ. ಹಾಗಾಗಿನೇ ಹೃದಯವನ್ನು ಜೋಪಾನವಾಗಿ ಇಟ್ಕೊಳ್ಬೇಕು ನಮ್ಮ ಜನ. ತಪಾಸಣೆಯನ್ನು ಮಾಡಿಸಿ. ನೋಡಿ, ಇವರೇ ರಂಗಭೂಮಿ ಕಲಾವಿದರು. ವಯಸ್ಸಾಗಿದೆಯೋ ಇಲ್ವೋ ಸೆಕೆಂಡ್ರಿ, ಆದರೆ ಈಗ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಕರ್ನಾಟಕದಲ್ಲಿನ ಈ ಸಾವುಗಳ ಸಂಖ್ಯೆನೇ ನಮ್ಮ ಕಣ್ಮುಂದೆ ಸಿಗುತ್ತೆ. ಯಾವಾಗ ನಿಮಗೆ ಎದೆನೂ ಕಾಣಿಸಿಕೊಳ್ಳುತ್ತೋ ಅಥವಾ ಆ ಥರದ ಲಕ್ಷಣಗಳು ಕಂಡು ಬರುತ್ತೋ ಇಮಿಡಿಯೇಟ್ ಆಗಿ, ಅಥವಾ ಅದಕ್ಕಿಂತ ಮುಂಚೆನೇ ಪ್ರತಿ ತಿಂಗಳಿಗೊಮ್ಮೆ ನೀವು ಹಾರ್ಟನ್ನು ಚೆಕ್ ಮಾಡಿಸಿ. 65 ವರ್ಷದ ಕನಕಪುರದ ಚಿನ್ನಾರಿಗೌಡಗೆ ಹೃದಯಾಘಾತ ಆಗಿದೆ. ಹಾರ್ಟ್ ಅಟ್ಯಾಕ್ನಿಂದ ಸ್ಥಳದಲ್ಲಿ ಚಿನ್ನಾರಿಗೌಡ ಸಾವನ್ನಪ್ಪಿದ್ದಾರೆ. ಇದು ನೋಡಿ ಕನಕಪುರದ. ಇದು ಬೆಂಗಳೂರಿನ ಶಾಂತಿನಗರದ ಗ್ರಾಹಕರ ವ್ಯಾಜ್ಯ ಕೋರ್ಟ್ನಲ್ಲಿ ಬೆಳಗ್ಗೆ 10:30ಕ್ಕೆ ಕುಳಿತಲ್ಲಿ ಸಾವನ್ನಪ್ಪಿದ್ದಾರೆ ರೀ. ನೋಡಿ, ಕೂತಲ್ಲೇ ಡ್ಯಾನ್ಸ್ ಮಾಡುವಾಗ, ಭಾಷಣ ಮಾಡುವಾಗ, ನಡೆದುಕೊಂಡು ಹೋಗುವಾಗ ಹಾಗೆ ಕುಸಿದು ಬಿದ್ದು ಸಾವನ್ನಪ್ತಾ ಇದ್ದಾರೆ. ಕೂಡಲೇ ಜಯದೇವ್ ಆಸ್ಪತ್ರೆಗೆ ಅವ್ರನ್ನ ರವಾನೆ ಮಾಡಲಾಯಿತು. ಆದರೆ ಅಷ್ಟೊತ್ತಿಗಾಗಲೇ ಅವ್ರ ಪ್ರಾಣ ಪಕ್ಷಿ ಅಂದರೆ ಅವರ ಹೃದಯ ಬಡಿತ ನಿಂತು ಹೋಗಿತ್ತು. ನ್ಯಾಯಾಲಯಕ್ಕೆ ಬಂದಿದ್ದರು ಅವರು. ಕೋರ್ಟ್ಗೆ ಬಂದಂತಹ ವ್ಯಕ್ತಿ ದಿಢೀರ್ ಹೃದಯಾಘಾತಕ್ಕೊಳಗಾಗಿದ್ದಾರೆ. ಹಾಗಾಗಿನೇ ಪ್ರತಿಯೊಬ್ಬರೂ ಈ ಕೂಡಲೇ ನೀವು ಅಲರ್ಟ್ ಆಗಿ ನಿಮ್ಮ ಹೃದಯವನ್ನು ಒಂದು ಸಾರಿ ಚೆಕ್ ಮಾಡಿಸೋದು ಒಳ್ಳೆಯದು. ತಪಾಸಣೆ ಮಾಡಿಸ್ಕೊಂಬನ್ನಿ. ಅಥವಾ ಅದಕ್ಕೆ ಪೂರಕವಾಗಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಹೇಗೆ ನಮ್ಮ ಜೀವನ ಶೈಲಿ ಬೇಕು ಹಾಗೆ ನೀವು ನೋಡಿಕೊಳ್ಳಿ. ನೋಡಿ, ಇವರು ಹಿರಿಯ ರಂಗಭೂಮಿ ಕಲಾವಿದರು. ನೋಡಿ, ಎದೆನೋವು ಕಾಣಿಸ್ಕೊಳ್ತು ಅಂತ ಕೂತ್ಕೊಳ್ತಾರೆ. ಕೊಪ್ಪಳ ಸ್ಟೋರಿ ನಿಮ್ಗೆ ಆಗಲೇ ಹೇಳ್ತಿದ್ವಲ್ಲ, ಇದು ಕನಕಗಿರಿದು. ಅದಾದಮೇಲೆ ಮನೆಗೆ ಹೋಗ್ತಾರೆ, ಅಲ್ಲಿ ಸಿಕ್ಕಾಪಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ನೋಡಿ, ಅಲ್ಲೇ ಮಲ್ಕೊಂಡ್ಬಿಡ್ತಾರೆ, ಎದೆನೋವು ತಡ್ಕೊಳ್ಳೋಕ್ಕಾಗದೆ. ಇನ್ನು ಹಾಸನ ಚಿಕ್ಕಮಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ನೋಡ್ತಾನೇ ಇದ್ದೀವಿ ಹಾಸನದಲ್ಲಿ ಹೃದಯ ನಿಲ್ಲುವ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಎಲ್ಲರೂ ಒಂದೇ ಪ್ರಶ್ನೆ, ಹಾಸನದಲ್ಲೇ ಯಾಕೆ ಜಾಸ್ತಿ ಆಗ್ತಿದೆ ಅಂಥೇಳಿ. ಈಗ ಜಿಲ್ಲಾಡಳಿತ DHO ಅವರು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ,
ಜನರಲ್ಲಿ ಈ ಪ್ರಕರಣಗಳ ಸಂಖ್ಯೆ ನೋಡಿ ಯಾವ ರೀತಿ ಆತಂಕ ಎದುರಾಗಿದೆ? ಪ್ರಭು, ನಾನು ಮೊದಲನೇದಾಗಿ ಈಗಾಗಲೇ ಹೇಳ್ಬಿಡ್ತೀನಿ, ಯಾಕಂತಂದರೆ ಜಿಲ್ಲಾಡಳಿತ ಸಾಕಷ್ಟು ಎಚ್ಚೆತ್ಕೊಂಡಿರುವಂಥದ್ದು. ಜೊತೆಗೆ ಇಲ್ಲಿರುವಂತಹ ಆರೋಗ್ಯ ಇಲಾಖೆ ಆಗಿರ್ಬೋದು, ಹಿರಿಯ ವೈದ್ಯಾಧಿಕಾರಿ ಆಗಿರ್ಬೋದು, ಎಲ್ಲರೂ ಕೂಡ ಮೊದಲನೇ ಬಾರಿಗೆ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಡಿ ಅನ್ನುವ ಮಾತನ್ನು ಮೊದಲು ಹಾಸನದ ಜನರಿಗೆ ಈಗಾಗಲೇ ಹೇಳಿರುವಂಥದ್ದು. ಯಾಕಂತಂದರೆ ಹಾಸನದಲ್ಲಿ ದಿನೇ ದಿನೇ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗಿದ್ದು, ಹಾಗಾಗಿ ನಿನ್ನೆ ಮತ್ತು ಇವತ್ತು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಹೃದಯಾಘಾತದ ಪ್ರಕರಣಗಳು ವರದಿಯಾಗಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಹೃದಯಾಘಾತ ಆಗಿತ್ತು. ನಂತರದಲ್ಲಿ ಯಾವಾಗ ಹೃದಯಾಘಾತ ಆಗ್ತಾಯಿದೆ ಅನ್ನುವ ಪ್ರಕರಣ ಹೆಚ್ಚಾಯಿತು, ಒಂದು ಕಡೆ ಜಿಲ್ಲಾಸ್ಪತ್ರೆಗೂ ಕೂಡ ಹೆಚ್ಚು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕೆ ECG ಆಗಿರ್ಬೋದು, ಎಕೋ ಆಗಿರ್ಬೋದು, TMT ಆಗಿರ್ಬೋದು, ಹೀಗೆ ದಿನನಿತ್ಯ ಕಡಿಮೆ ಇದ್ದರು ಜನ. 50ರಿಂದ 60 ಜನ ತಜ್ಞರ ಬಳಿ ಬರ್ತಾಯಿದ್ರು ಹೃದಯವನ್ನು ಕೂಡ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ. ಇವತ್ತು ಏಕಾಏಕಿ 200ರಿಂದ 250 ಜನ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಬಂದಿರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಕಳೆದ 2.5 ತಿಂಗಳಿಂದಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಹಾಸನಕ್ಕೆ ಭೇಟಿ ನೀಡಿರಲಿಲ್ಲ. ಅದರ ವರದಿಯನ್ನು ಕೂಡ ನಿನ್ನೆ TV5 ವರದಿ ಮಾಡಿತ್ತು. ಯಾಕಂತಂದರೆ ಒಂದು ಕಡೆ ಗುಡ್ಡ ಕುಸಿತಾ ಇತ್ತು, ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಬಂದಾಗಿತ್ತು, ಮತ್ತೊಂದೆಡೆ ರೈಲು ಸಂಚಾರವೂ ಕೂಡ ಬಂದಾಗಿತ್ತು. ಇಂಥ ಸಂದರ್ಭದಲ್ಲಿ ಜೊತೆಗೆ ಕಾಡಾನೆಗಳಿಂದ ಸುಮಾರು 5-6ಕ್ಕೂ ಹೆಚ್ಚು ವ್ಯಕ್ತಿಗಳು ಕಾಡಾನೆ ದಾಳಿಗೆ ಬಲಿಯಾದರು. ನಂತರದಲ್ಲಿ ಸರಣಿ ಹೃದಯಾಘಾತವಾಯಿತು. ಇವೆಲ್ಲದರ ನಡುವೆ ಇದ್ದರೂ ಕೂಡ ಇಂತಹ ಕಠಿಣ ಸಂದರ್ಭದಲ್ಲೂ KN ರಾಜಣ್ಣ ಉಸ್ತುವಾರಿ ಸಚಿವರು ಹಾಸನ ಜಿಲ್ಲೆಗೆ ಬಂದಿರಲಿಲ್ಲ. ಈಗ ನಾಳೆ ಹಾಸನ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅಧಿಕೃತವಾಗಿ ಸರ್ಕಾರದಿಂದ TPಯನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಒಟ್ಟಾರೆ ಹಾಸನದ ಜಿಲ್ಲೆಯ ಜನರಿಗೆ ವೈದ್ಯರು ಮತ್ತು ಹೇಳುವಂಥದ್ದು ಯಾರು ಕೂಡ ಆತಂಕಕ್ಕೆ ಒಳಗಾಗಬೇಡಿ ಅನ್ನುವ ಮಾತನ್ನು ಈಗಾಗಲೇ ಸದ್ಯದಕ್ಕೆ ಹೇಳ್ತಾ ಇರುವಂಥದ್ದು. ಕೆಲವೊಬ್ಬರಿಗೆ ಹೃದಯಾಘಾತ ಆಗಿರ್ಬೋದು, ಇನ್ನು ಕೆಲವರಿಗೆ ಅವರಿಗೆ ಬೇರೆ ಬೇರೆ ಕಾಯಿಲೆಯಿಂದ ಹೃದಯಾಘಾತ ಆಗಿದೆ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಕೊಡ್ತಾ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.